ವಿದ್ಯಾರ್ಥಿಗಳೇ, ಮತ್ತೊಂದು 10 ಅಂಕದ ಪ್ರಶ್ನೆಯನ್ನು ನಿಮಗೆ ಕೇಳಲಾಗುತ್ತೆ. ಯಾವುದು ಅಂತಂದರೆ, ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ಬರೆಯಿರಿ ಅಂತಕ್ಕಂಥ ಪ್ರಶ್ನೆಯನ್ನು ನಿಮಗೆ ಕೇಳ್ತಾರೆ. ಸೊ ಆಲ್ರೆಡಿ ನಾವು ಕ್ಲಾಸಲ್ಲಿ ಕೂಡ ಇದನ್ನ ತುಂಬ ಸರ್ತಿ ಡಿಸ್ಕಷನ್ ಮಾಡಿದ್ದೀವಿ. ಆದರೂ ಕೊನೆ ಹಂತದಲ್ಲಿ ಮತ್ತೊಂದು ಸರ್ತಿ ನಿಮ್ಮ ಮುಂದೆ ವ್ಯಕ್ತಪಡಿಸ್ಬೇಕು ಅಂತ ಆಸೆ ಅಷ್ಟೇ. ಓಕೆ, ಹಾಗಿದ್ರೆ ಎಲ್ಲ ಮನೆತನಗಳ ಕೊಡುಗೆಗಳನ್ನು ನಾವು ನೋಡಿದ್ದೀವಿ. ಅದರಲ್ಲಿ ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳು ಒಂದು ರೀತಿಯಾಗಿ ವಿಭಿನ್ನವಾಗಿದ್ದಾವೆ. ಸೊ ಯಾವ ರೀತಿ ಅಂದರೆ, ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಅವುಗಳನ್ನ ನೋಡ್ತೀವಿ. ಹಾಗಿದ್ರೆ ಅವರ ಸಾಂಸ್ಕೃತಿಕ ಕೊಡುಗೆಗಳನ್ನ ನಾವು ಈ ಕೆಳಕಂಡಂತೆ ಕಾಣಬಹುದು ಅನ್ನೋದನ್ನು ನೀವು ಪೀಠಿಕೆಯಲ್ಲಿ ಹಾಕಿ ಬರಿತೀರಿ. ಹಾಗೆಯೇ ಯಾವ್ಯಾವ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂತ ನೋಡಿದಾಗ, ಧರ್ಮಕ್ಕೆ ಇವರ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. 2ನೇದು ಸಾಹಿತ್ಯ, 3ನೇದು ಕಲೆ ಮತ್ತು ವಾಸ್ತುಶಿಲ್ಪ. ಹಾಗಾಗಿ ಈ 4 ಪಾಯಿಂಟ್ಗಳನ್ನು ಇಲ್ಲಿ ವಿವರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಧರ್ಮ ನೋಡ್ರಿ. ರಾಷ್ಟ್ರಕೂಟರ ಅರಸರು ಧಾರ್ಮಿಕ ಸಹಿಷ್ಣುತ ಗುಣವನ್ನು ಹೊಂದಿದವರಾಗಿದ್ದರು. ನೆಕ್ಸ್ಟ್, ಇವರು ವೈದಿಕ ಮತಾವಲಂಬಿಗಳಾಗಿರ್ತಾರೆ. ಅಂದರೆ ವೈದಿಕ ಧರ್ಮವನ್ನು ಇವರು ಅವಲಂಬನೆಯಾಗಿರ್ತಾರೆ. ಜೈನ ಮತ್ತು ಬೌದ್ಧ ಧರ್ಮಗಳಿಗೆ ಆಶ್ರಯವನ್ನು ನೀಡಿರ್ತಾರೆ. ಸೊ ಅಮೋಘ ವರ್ಷ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಪರಮಭಕ್ತನಾಗಿರ್ತಾನೆ ಮತ್ತು ಬ್ರಾಹ್ಮಣರು ಯಜ್ಞ ಯಾಗಾದಿಗಳನ್ನು ಇಲ್ಲಿ ಮಾಡ್ತಾ ಇರ್ತಾರೆ. ರಾಜರು ಅವರಿಗೆ ದಾನ ದತ್ತಿಗಳನ್ನು ನೀಡಿ ಗೌರವಿಸ್ತಾ ಇರ್ತಾರೆ. ಮುಂಬೈ ಸಮೀಪದ ಕಣ್ಣೇರಿಯಲ್ಲಿ ಬೌದ್ಧ ಸಂಘವನ್ನು ಇವರು ಏನು ಮಾಡ್ತಾರೆ, ಸ್ಥಾಪನೆ ಮಾಡಿರ್ತಾರೆ. ಇದು ಧರ್ಮಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು. ಇನ್ನು ಸಾಹಿತ್ಯಕ್ಕೆ ರಾಷ್ಟ್ರಕೂಟರು ಕೊಟ್ಟಂಥ ಕೊಡುಗೆಗಳು ಯಾವ್ಯಾವು ಅಂತ ನೋಡಿದಾಗ, ರಾಷ್ಟ್ರಕೂಟರ ದೊರೆಗಳು ಸಾಹಿತ್ಯ ಪೋಷಕರಾಗಿರ್ತಾರೆ. ಅಂದರೆ ಇವರು ಸ್ವತಃ ತಾವೇ ಸಾಹಿತಿಗಳಾಗಿರ್ತಾರೆ. ಮತ್ತು ಕನ್ನಡದಲ್ಲಿ ಶಿಲಾಶಾಸನಗಳು ಇವರ ಕಾಲದಲ್ಲಿ ಹೆಚ್ಚಾಗಿ ನಾವು ಕಂಡು ಬರ್ತವೆ. ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗವನ್ನು ಶ್ರೀ ವಿಜಯ ರಚನೆ ಮಾಡ್ತಾನೆ. ಸೊ ಅದು ಇವರ ಕಾಲದಲ್ಲಿನೇ. ಕಾವೇರಿಯಿಂದ ಗೋದಾವರಿವರೆಗೆ ಕರ್ನಾಟಕದ ಗಡಿ ಪ್ರದೇಶ ಇತ್ತು ಅನ್ನೋದನ್ನು ಕವಿರಾಜ ಮಾರ್ಗ ತಿಳಿಸ್ತೈತಿ. ಶ್ರೀ ವಿಜಯ ಬರೆದಿರ್ತಕ್ಕಂಥ ಕವಿರಾಜ ಮಾರ್ಗದಲ್ಲಿ ನಾವು ಇದನ್ನು ತಿಳ್ಕೊಳ್ಬಹುದಾಗಿದೆ. ಹಾಗೆಯೇ ಇವ್ರ ಕಾಲದಲ್ಲಿ ಇರ್ತಕ್ಕಂಥ ಪ್ರಮುಖ ಸಾಹಿತ್ಯಿಕ ಕೃತಿ ಮತ್ತು ವ್ಯಕ್ತಿಗಳು ಯಾರ್ಯಾರು ಅಂತ ನೋಡಿದಾಗ, 3ನೇ ಕೃಷ್ಣನ ಆಸ್ಥಾನದಲ್ಲಿ ಇರ್ತಕ್ಕಂಥ ಪೊನ್ನ, 1 ಅಂಕದ ಪ್ರಶ್ನೆ ಕೂಡ ಬರ್ಬೋದು. 3ನೇ ಕೃಷ್ಣನ ಆಸ್ಥಾನದಲ್ಲಿರ್ತಕ್ಕಂಥ ಪೊನ್ನ 2 ಕೃತಿಗಳನ್ನು ಬರೀತಾನೆ. ಒಂದು ಶಾಂತಿ ಪುರಾಣ ಮತ್ತಿನ್ನೊಂದು ಭುವನೈಕ್ಯ ರಾಮಾಭ್ಯುದಯ. ಈತನಿಗೆ ಉಭಯ ಕವಿ ಅಂತ ಕೂಡ ಕರೀತಾರೆ. ಯಾರಿಗೆ? ಪೊನ್ನನಿಗೆ ಉಭಯ ಕವಿ ಚಕ್ರವರ್ತಿ ಅಂತೇಳಿ ಕರೀತಾರೆ. ನೆಕ್ಸ್ಟ್ ನೋಡ್ರಿ, ಇಮ್ಮಡಿ ಅರಿಕೇಸರಿಯ ಆಸ್ಥಾನದಲ್ಲಿರ್ತಕ್ಕಂಥ ಪಂಪ, ಅರಿಕೇಸರಿಯ ಆಸ್ಥಾನದಲ್ಲಿರ್ತಕ್ಕಂಥ ಪಂಪ 2 ಕೃತಿಗಳನ್ನು ಬರೀತಾನೆ. ವಿಕ್ರಮಾರ್ಜುನ ವಿಜಯ, ಆದಿಪುರಾಣ. ಸೊ ಇವನನ್ನ ಕನ್ನಡದ ಆದಿಕವಿ ಅಂತೇಳಿ ಕರೀತಾರೆ. ನಂತರ ರೀ, ಶಿವಕೋಟಾಚಾರ್ಯ ಒಡ್ಡಾರಾಧನೆ ಅಂತಕ್ಕಂಥ ಕೃತಿಯನ್ನು ಬರೀತಾನೆ. ಸೊ ಹಳೆಗನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಯಾವುದು ಅಂದರೆ ಶಿವಕೋಟಾಚಾರ್ಯನ ಒಡ್ಡಾರಾಧನೆ. ಹಾಗೆಯೇ ಮತ್ತಷ್ಟು ಕೃತಿಗಳು ಯಾವ್ಯಾವು ಅಂತಂದರೆ, ಶಕ್ತಾಯನನ ಶಬ್ದಾನುಶಾಸನ, ಮಹಾವೀರಾಚಾರ್ಯನ ಗಣಿತ ಸಾರ ಸಂಗ್ರಹ, ಅಮೋಘ ವರ್ಷನ ಪ್ರಶ್ನೋತ್ತರ ರತ್ನಮಾಲ, ನಂತರ ಜೀನಸೇನಾಚಾರ್ಯನ ಆದಿಪುರಾಣ, ಹಾಲಯುಧನ ಮೃತ ಸಂಜೀವಿನಿ ಮತ್ತೊಂದು ಕವಿರಹಸ್ಯ. ಸೊ ಇದು ರಾಷ್ಟ್ರಕೂಟರು ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇವರ ಕೊಡುಗೆಗಳು ಯಾವ ರೀತಿಯಾಗಿದ್ದಾವೆ ಅಂತ ನೋಡಿದಾಗ, ವಿಶೇಷವಾಗಿರ್ತಕ್ಕಂಥ ಕೊಡುಗೆಗಳನ್ನ ಇವರು ಕೊಟ್ಟಿದ್ದಾರೆ. ಇಲ್ಲಿ ಇವ್ರ ಕಾಲದಲ್ಲಿ ದೇವಾಲಯಗಳು, ಗುಹಾಂತರ ದೇವಾಲಯಗಳು ಮತ್ತು ಯಾವ ವಿಧದ ಅಂತಂದರೆ ಬಸದಿಗಳನ್ನು ಇವರು ನಿರ್ಮಾಣ ಮಾಡಿರೋದನ್ನು ನಾವು ನೋಡ್ತೀವಿ. ಇವ್ರ ರಾಷ್ಟ್ರಕೂಟರ ಕಲಾ ಕೇಂದ್ರಗಳು ಎಲ್ಲೆಲ್ಲಿದ್ದಾವೆ ಅಂದರೆ, ಎಲ್ಲೋರ, ಅಜಂತ ಮತ್ತು ಎಲಿಫೆಂಟಾಗಳಲ್ಲಿ ಇದಾವೆ. ಮುಂಬೈ ಸಮೀಪದ ಎಲಿಫೆಂಟಾ. ಹಾಗಿದ್ರೆ ಇವರ ಕಾಲದ ಪ್ರಮುಖ ದೇವಾಲಯಗಳನ್ನ ನೋಡೋಣ್ರಿ. 1ನೇದು ಕೈಲಾಸನಾಥ ದೇವಾಲಯ ರೀ. ಈ ಕೈಲಾಸನಾಥ ದೇವಾಲಯವನ್ನು 1ನೇ ಕೃಷ್ಣ ಎಲ್ಲೋರಾದೊಳಗೆ ಕಟ್ತಾನ್ರಿ. ಸೊ ಎಲ್ಲೈತಿ ಎಲ್ಲೋರ ಅಂತಂದರೆ ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ಜಿಲ್ಲೆಯಲ್ಲಿ ಎಲ್ಲೋರಾದಲ್ಲಿ ಈ ಒಂದು ದೇವಸ್ಥಾನವನ್ನು ಕಟ್ತಾನೆ. ಈ ದೇವಾಲಯ ಏಕಶಿಲಾ ದೇವಾಲಯ ಅಂತೇಳಿ ಪ್ರಸಿದ್ಧಿಯನ್ನು ಪಡೆದದ. 770ರಲ್ಲಿ 1ನೇ ಕೃಷ್ಣ ಇದನ್ನು ನಿರ್ಮಿಸ್ತಾನೆ. 164 ಅಡಿ ಉದ್ದ ಐತಿ, 109 ಅಡಿ ಅಗಲ ಐತಿ, 92 ಅಡಿ ಎತ್ತರವನ್ನು ಇದು ಒಳಗೊಂಡೈತಿ. ನೆಕ್ಸ್ಟ್ ನೋಡ್ರಿ,
ರಾವಣ ಕೈಲಾಸ ಪರ್ವತವನ್ನು ಎತ್ತುತ್ತಿರುವ ದೃಶ್ಯ ನಾವಿಲ್ಲಿ ಅದನ್ನು ಕಾಣ್ತೀವಿ. ಇಲ್ಲೊಂದು ಸ್ಟೇಟ್ಮೆಂಟ್ ಅದ, ಏನದ ಅಂತಂದರೆ ಡಾಕ್ಟರ್ ಸ್ಮಿತ್ ಅವರು ಹೇಳ್ತಾರೆ, ಜಗತ್ತಿನ ಅದ್ಭುತ ಕಲಾಕೃತಿಗಳಲ್ಲಿ ಈ ಕೈಲಾಸನಾಥ ದೇವಾಲಯವು ಒಂದು ಅಂತ ಹೇಳಿ ಡಾಕ್ಟರ್ ವಿ.ಎ. ಸ್ಮಿತ್ ಅವರು ಹೇಳ್ತಾರೆ. ನೆಕ್ಸ್ಟ್ ಈ ಕೆಲವೊಂದಿಷ್ಟು ದೇವಸ್ಥಾನಗಳಿದ್ದಾವೆ. ಎಲ್ಲಿ ಅಂದರೆ ಎಲ್ಲೋರಾದಲ್ಲಿ ರಾವಣ ಗುಹೆ ಅದ ರೀ, ದಶಾವತಾರ ಗುಹೆ ಅದ, ರಾಮೇಶ್ವರ ಗುಹೆ ಅದ, ದುಮಾರ್ಲೇನಾ ಗುಹೆ ಅದ. ಇದಿಷ್ಟ ಅಲ್ಲದೆ ರೀ ನೀಲಕಂಠ ಗುಹೆ, ಇಂದ್ರ ಸಭಾ, ಜಗನ್ನಾಥ ಸಭಾ, ಸಾಕಷ್ಟು ದೇವಾಲಯಗಳನ್ನ ನಾವು ರಾಷ್ಟ್ರಕೂಟರ ಕಾಲದಲ್ಲಿ ಕಾಣ್ಬೋದು. ನಂತರ ಎಲಿಫೆಂಟಾ ರೀ. ಸೊ 2 ಅಂಕದ ಪ್ರಶ್ನೆಯನ್ನು ಕೂಡ ಇಲ್ಲಿ ಕೇಳ್ತಾರೆ. ಇದರಲ್ಲಿ ಎಲಿಫೆಂಟಾ ಎಲ್ಲೈತಿ ಅಂದರೆ ಮುಂಬೈದಿಂದ 6 ಮೈಲಿ ದೂರದಲ್ಲಿರುವ ಒಂದು ದ್ವೀಪ ಪ್ರದೇಶ. ಎಲಿಫೆಂಟಾದೊಳಗೆ 7 ಗುಹೆಗಳಿದ್ದಾವೆ. ಈ ಎಲಿಫೆಂಟಾದ ಹಿಂದಿನ ಹೆಸರೇನು ಅಂತಂದರೆ ಗೌರವಪುರಿ. ಇಲ್ಲಿರ್ತಕ್ಕಂತಹ ಬೃಹತ್ ಆನೆಯನ್ನು ಪೋರ್ಚುಗೀಸರು ಎಲಿಫೆಂಟಾ ಅಂತ ಹೇಳಿ ಕರೆದು ಬಿಡ್ತಾರೆ. ಆವಾಗಿಂದ ಇದಕ್ಕೆ ಎಲಿಫೆಂಟಾ ಅಂತ ಹೆಸರು ಬಂದೈತಿ. ಇಲ್ಲಿರುವ ಗುಹೆಗಳ ಮಧ್ಯದಲ್ಲಿರುವ ಗುಹೆಯಲ್ಲಿನ ತ್ರಿಮೂರ್ತಿ ವಿಗ್ರಹ ದೇವರ 3 ಅವತಾರಗಳಿಗೆ ಸಂಬಂಧಿಸಿದೆ. ಯಾವ್ಯಾವ ಅಂದರೆ ಸೃಷ್ಟಿ, ಸ್ಥಿತಿ, ಲಯ. ಇದು 18 ಅಡಿ ಎತ್ತರವಿರುವ ಮೂರ್ತಿಯನ್ನು 2 ಅರ್ಧ ಕಂಬಗಳ ನಡುವೆ ಕೊರೆಯಲಾಗಿದೆ. 2 ಆ ಕಡೆ ಈ ಕಡೆ ಕಂಬಗಳಿದ್ದಾವೆ, ನಡುಕ 18 ಅಡಿ ಮೂರ್ತಿಯನ್ನು, ಯಾವುದು ತ್ರಿಮೂರ್ತಿ ಶಿಲ್ಪವನ್ನು ಕೆತ್ತಿದ್ದಾರೆ. ದ್ವಾರಪಾಲಕ, ಅರ್ಧ ನಾರೀಶ್ವರ, ಶಿವ, ಪಾರ್ವತಿ ಮುಂತಾದ ಉಬ್ಬು ಶಿಲ್ಪಗಳು ಕೂಡ ಇಲ್ಲಿ ಬಹಳಷ್ಟು ಸುಂದರವಾಗಿ ಕಾಣ್ತವೆ. ಸೊ ಇವೆಲ್ಲವೂ ಏನಪ್ಪ ಅಂದರೆ ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳಾಗಿದ್ದಾವೆ. ಸೊ ಇವುಗಳನ್ನು ನೀವು ಇನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಬರೆದಿದ್ದೆ ಆದರೆ 10 ಅಂಕಗಳು ನಿಮಗೆ ಬರ್ತವೆ. ಹಾಗೆ ಕೊನೆಯದಾಗಿ ಉಪಸಂಹಾರವನ್ನು ನೋಡಿದಾಗ ಈ ಮೇಲಿನ ಎಲ್ಲ ಅಂಶಗಳನ್ನು ಗಮನಿಸಿದಾಗ ರಾಷ್ಟ್ರಕೂಟರ ಸಾಹಿತ್ಯಿಕ ಕೊಡುಗೆಗಳು ವಿಶಿಷ್ಟ ಅಂತ ಹೇಳಿ ಅನಿಸ್ಕೋತವೆ ಮತ್ತು ಮುಂಬರ್ತಕ್ಕಂಥ ರಾಜಮನೆತನಗಳಿಗೂ ಈ ಸಾಹಿತ್ಯಿಕ ಕೊಡುಗೆಗಳು ನಿದರ್ಶನಗಳಾಗ್ತವೆ, ಸಹಾಯಕ ಆಗ್ತವೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಸೊ ವಿದ್ಯಾರ್ಥಿಗಳೇ, ಸೊ 10 ಅಂಕದ ಪ್ರಶ್ನೆಯನ್ನು ನಾನು ಕಡಿಮೆ ಅವಧಿಯೊಳಗೆ ನಿಮಗೆ ಮಾಡಿಕೊಟ್ಟಿದ್ದೀನಿ. ಸೊ ಇದನ್ನು ಕೂಡ ತಪ್ಪದೆ ಓದ್ರಿ. ಆಲ್ ದ ಬೆಸ್ಟ್.